ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಹೊಸನಗರ ತಾಲೂಕಿನ ನಗರ ಹೋಬಳಿ ಅಂಡಗದೂದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಿನಗದ್ದೆ ಗ್ರಾಮ ನಿವಾಸಿ ವೀರಪ್ಪಗೌಡ ಮನೆಯ ಪಕ್ಕದ ದರೆ ಕುಸಿದಿದೆ. ಇದು ಹೀಗೆ ಮುಂದುವರೆದಲ್ಲಿ ಮನೆ ಧಕ್ಕೆ ಉಂಟಾಗಲಿದ್ದು ದೊಡ್ಡ ಅವಘಡಕ್ಕೆ ನಾಂದಿ ಆಡಬಹುದು ಎಂಬ ಸುದ್ದಿ ತಿಳಿದು ತೀರ್ಥಹಳ್ಳಿ ಶಾಸಕ ಆರ್. ನಾಗೇಂದ್ರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು. ಮಾತನಾಡಿ, ಈ ಘಟನೆ ಕುರಿತು ಈಗಾಗಲೇ ಇತ್ತೀಚಿನ ಹೊಸನಗರ ಕೆಡಿಪಿ ಸಭೆಯಲ್ಲಿ ಚರ್ಚಿಸಿದೆ. ನಿವಾಸಿಗಳನ್ನು ಕೂಡಲೇ ಪಕ್ಕದ ರಾವೆ ಗ್ರಾಮಕ್ಕೆ ಸ್ಥಳಾಂತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ನಿಜಕ್ಕೂ ಮನೆ ಅಪಾಯ ಸ್ಥಿತಿಯಲ್ಲಿದೆ. ಮನೆಯ ಮಾಲೀಕರಿಗೆ ಬೇರೆ ಕಡೆಯಲ್ಲಿ ನೂತನ ಮನೆ ನಿರ್ಮಿಸಿಕೊಳ್ಳಲು ಸರ್ಕಾರದ ವತಿಯಿಂದ ಅಗತ್ಯ ಸಹಕಾರ ನೀಡುವ ಭರವಸೆ ನೀಡಿದ್ದರು. ಈಗಾಗಲೇ ಪಿಎಂಜಿಎಸ್ವೈ ಯೋಜನೆ ಅಡಿಯಲ್ಲಿ ಈ ಭಾಗದ 4 ಕಿಮಿ ನೂತನ ರಸ್ತೆ ನಿರ್ಮಾಣಕ್ಕೆ 40 ಲಕ್ಷ ಅನುದಾನ ಬಿಡುಗಡೆಯಾಗಿದೆ. ಶೀಘ್ರದಲ್ಲೇ ಕಾಮಗಾರಿ ಆರಂಭಗೊಳ್ಳಲಿದೆ. ಅಲ್ಲದೆ 1 ಕೋಟಿ ಅನುದಾನದಲ್ಲಿ ಸೋಲದಮಕ್ಕಿ ನೂತನ ಸೇತುವೆ ನಿರ್ಮಾಣ ಕಾರ್ಯ ನಡೆಯಲಿದೆ. ಇದರಿಂದ ಯಡೂರು ಸಂಪರ್ಕಕ್ಕೆ ಅನುಕೂಲ ಆಗಲಿದೆ. ಮುಂಬರುವ ದಿನಗಳಲ್ಲಿ ಈ ಭಾಗಕ್ಕೆ ಹೆಚ್ಚಿನ ಅನುದಾನ ಮೀಸಲಿಡುವ ಮೂಲಕ ಹಲವು ಜನಪರ ಕಾರ್ಯಕ್ರಮಗಳನ್ನು ಕೈಗೊಳ್ಳದ ಇಂಗಿತ ವ್ಯಕ್ತಪಡಿಸಿದ ಆರ್. ನಾಗೇಂದ್ರ, ಇಂದಿನ ರಾಜ್ಯ ಸರ್ಕಾರದಲ್ಲಿ ಅನುದಾನ ಕೊರತೆಯಿಂದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದರು. ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ರೆಕಾರ್ಡ್ ಮಾಡಬೇಕು, ಅವರಿಗೆ ಪುನರ್ವಸತಿಗೆ ಏನಾದರೂ ಮಾಡಬೇಕು ಅಂತೇಳಿ ಅವರು ಕೂಡ ಒಪ್ಪಿದ್ದಾರೆ. ಅವರಿಗೆ ರಾವೆಗೆ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತೇಳಿ ರಾತ್ರಿ ಹಗಲು ಇದನ್ನು ನಂಬಿ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅಪಾಯಕಾರಿ ಸನ್ನಿವೇಶದಲ್ಲಿ ಮನೆ ಇವತ್ತಿದೆ. ಹಾಗಾಗಿ ಅವರಿಗೆ ಒಂದು ಮನೆ ಕಟ್ಕೊಳ್ಳಲಿಕ್ಕೆ ಇದಕ್ಕೆ ಸರ್ಕಾರದ ಕಡೆಯಿಂದ ಸಹಾಯ ಆಗಬೇಕು ಅನ್ನುವಂಥ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಸರ್. ಮತ್ತು ಇಲ್ಲಿ ಸ್ವಲ್ಪ ರೋಡ್ ಸಮಸ್ಯೆ ಇದೆ ಸರ್, ಇದ್ರ ಬಗ್ಗೆ ತಾವು ರೋಡ್ ಈಗಾಗಲೇ PMGSWayನಲ್ಲಿ 4 ಕಿಲೋಮೀಟರ್ ಸ್ಯಾಂಕ್ಷನ್ ಆಗಿದೆ. ನಾನೇ ಹಿಂದೆ ಒಂದು ಸೇತುವೆ, ಮೋರಿ ಇದನ್ನೆಲ್ಲ ಮಾಡಿಸಿದ್ದೆ. ಆ 4 ಕಿಲೋಮೀಟರ್ ಆದ್ರ ಮೇಲೆ ಸುಮಾರು 40 ಲಕ್ಷ ರೂಪಾಯಿನ ಬೇರೆ ಗ್ರ್ಯಾಂಟ್ನಲ್ಲಿ ಈಗಾಗಲೇ ಇಟ್ಟಿದ್ದೀವಿ. ಅದು ಇಲ್ಲಿಂದ ಸ್ವಲ್ಪ ಮುಂದುವರೆಗೂ ಹೋಗ್ತದೆ. ಅದಲ್ಲದೆ ಇಲ್ಲಿ ಮುಂದೆ 1 ಕೋಟಿ ರೂಪಾಯಿನ ಸೂಲದಮಕ್ಕಿ ಸೇತುವೆಗೆ ಇಟ್ಟಿದ್ದೀವಿ. ಅಲ್ಲೊಂದು ಸೇತುವೆ ಇದೆ.